ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂಡಿಯಾ ಫಾರ್ ಐಎಎಸ್ ಪ್ರಸ್ತುತಪಡಿಸುವ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಸೆಷನ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡೇ 28 ಕ್ವಶನ್ ಏನಿತ್ತು ಅದರ ಆನ್ಸರ್ ಅಪ್ರೋಚ್ ಏನು ಅದನ್ನು ಡಿಸ್ಕಸ್ ಮಾಡೋಣ. ಡೇ 28 ಕ್ವಶನ್ ಬಂದು ಈ ರೀತಿಯಾಗಿದೆ. ಡಿಸ್ಕಸ್ ದಿ ಸ್ಟ್ರಕ್ಚರ್ ಆಫ್ ಅರ್ತ್ ಅಟ್ಮಾಸ್ಫಿಯರ್. ಸೊ ಪ್ರೀವಿಯಸ್ ಡೇ ಕ್ವಶನ್ ಅಂದರೆ ಡೇ 27 ಕ್ವಶನ್ ಅಲ್ಲಿ ಕಾಂಪೋಸಿಷನ್ ಮೇಲೆ ಕ್ವಶನ್ ಕೇಳಿದ್ವಿ. ಸೊ ಡೇ 27 ಕ್ವಶನ್ ಅಲ್ಲಿ ಕಾಂಪೋಸಿಷನ್ ಮೇಲೆ ಇತ್ತು. ಇಲ್ಲಿ ಸ್ಟ್ರಕ್ಚರ್ ಆಫ್ ದ ಅರ್ತ್ ಅಟ್ಮಾಸ್ಫಿಯರ್ ಮೇಲೆ ಕೇಳಿದ್ದಾರೆ ವಿತ್ ಸ್ಪೆಷಲ್ ಎಂಫಸಿಸ್ ಆನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ಸ್ಟ್ರಾಟೋಸ್ಫಿಯರ್. ಸೊ ಈ ಕ್ವಶನ್ ಅಲ್ಲಿ ಎರಡು ಪಾರ್ಟ್ ಇದೆ. ಒಂದು ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡಬೇಕು ಫಸ್ಟ್ ಪಾರ್ಟ್ ಅಲ್ಲಿ, ಸೆಕೆಂಡ್ ಪಾರ್ಟ್ ಅಲ್ಲಿ ಸ್ಟ್ರಾಟೋಸ್ಫಿಯರ್ ಸಿಗ್ನಿಫಿಕೆನ್ಸ್ ಏನಿದೆ ಅದನ್ನು ಬರೀಬೇಕು. ಸೊ ದ ಕ್ವಶನ್ ಈಸ್ ಫಾರ್ 15 ಮಾರ್ಕ್ಸ್ ಆ್ಯಂಡ್ ದ ವರ್ಡ್ ಲಿಮಿಟ್ ಇಸ್ 2 to 50 ವರ್ಡ್ಸ್. ಸೊ ಇದಕ್ಕೆ ನಾವು ಈ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಡೈಗ್ರಾಮ್ನ ಕಂಪಲ್ಸರಿಯಾಗಿ ತೆಗಿಬೇಕು. ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರ್ ಏನು ಡೈಗ್ರಾಮ್ ಇದೆಯಲ್ಲ ದಟ್ ಈಸ್ ಕಂಪಲ್ಸರಿ. ಸೊ ಕಮಿಂಗ್ ಟು ದ ಆನ್ಸರ್ ಅಪ್ರೋಚ್. ಸೊ ಆನ್ಸರ್ ಇಂಟ್ರೊಡಕ್ಷನ್ ಏನು ಬರೀಬೇಕು, ಇಂಟ್ರೊಡಕ್ಷನ್ ಅಲ್ಲಿ ಅರ್ತ್ ಅಟ್ಮಾಸ್ಫಿಯರ್ ಸ್ಟ್ರಕ್ಚರ್ ಏನಿದೆ ಅದನ್ನು ಬರೀಬೇಕು. ಸೊ ಅರ್ತ್ ಅಟ್ಮಾಸ್ಫಿಯರ್ ಇಟ್ ಈಸ್ ಅ ಮಲ್ಟಿಲೇಯರ್ಡ್. ಸೊ ಇಟ್ ಈಸ್ ಅ ಮಲ್ಟಿಲೇಯರ್ಡ್ ಎನ್ವಲಪ್ ಆಫ್ ಗ್ಯಾಸಸ್ ಆ್ಯಂಡ್ ದೀಸ್ ಗ್ಯಾಸಸ್ ಆರ್ ಹೆಲ್ಡ್ ಬೈ ಗ್ರಾವಿಟಿ. ಸೊ ಇಟ್ ಈಸ್ ವರ್ಟಿಕಲಿ ಡಿವೈಡೆಡ್ ಇಂಟು ಡಿಸ್ಟಿಂಕ್ಟ್ ಲೇಯರ್ಸ್. ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತಂದರೆ, ಸೊ ಫಸ್ಟ್ ಟ್ರೋಪೋಸ್ಫಿಯರ್ ಇದೆ, ಅದಾದಮೇಲೆ ಸ್ಟ್ರಾಟೋಸ್ಫಿಯರ್ ಇದೆ, ಅದಾದಮೇಲೆ ಮಿಸೋಸ್ಫಿಯರ್ ಇದೆ. So it is a vertically divided into distinct layers based on what? Based on temperature gradient. So ಇಷ್ಟು ಬರೆಯೋದ್ರ ಮುಖಾಂತರ ನಾವು ಇಂಟ್ರೊಡಕ್ಷನ್ ಬರಿತೀವಿ. ಸೊ ಯು ಕ್ಯಾನ್ ಮೆನ್ಷನ್ ಆಲ್ ದೀಸ್ ಟರ್ಮ್ಸ್ ಲೈಕ್ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್, ಆರ್ ಯು ಮೆನ್ಷನ್ ಮಾಡದೇ ಇದ್ರೂ ನಡೆಯುತ್ತೆ. ಸೊ ದಿಸ್ ಈಸ್ ಅವರ್ ಇಂಟ್ರೊಡಕ್ಷನ್ ಫಾರ್ ದಿಸ್ ಕ್ವಶನ್. ಸೊ ಅದಾದಮೇಲೆ ಅವ್ರು ಏನು ಕೇಳಿದ್ದಾರೆ, ಕ್ಯಾರೆಕ್ಟರಿಸ್ಟಿಕ್ಸ್ನ ಬರಿತಾ ಹೋಗಿ ಅಂತ ಹೇಳಿದ್ದಾರೆ ಈಚ್ ಲೇಯರ್ದು. ಸೊ ಕಮಿಂಗ್ ಟು ದ ಟ್ರೋಪೋಸ್ಫಿಯರ್. ಟ್ರೋಪೋಸ್ಫಿಯರ್ ಎಷ್ಟು ವರ್ಟಿಕಲ್ ಹೈಟ್ ಎಷ್ಟಿದೆ ಅಂತಂದರೆ 0 to 12 ಕಿಲೋಮೀಟರ್ಸ್ ಇದೆ ಎವರೇಜು. ಸೊ ದಿಸ್ ಇಸ್ ದಿ ಕ್ಲೋಸೆಸ್ಟ್ ಟು ದ ಅರ್ತ್ ಸರ್ಫೇಸ್ ಆ್ಯಂಡ್ ಆಲ್ ವೆದರ್ ಫಿನಾಮಿನಾ ದೇ ಟೇಕ್ ಪ್ಲೇಸ್ ಓನ್ಲಿ ಇನ್ ಟ್ರೋಪೋಸ್ಫಿಯರ್. ಅದನ್ನು ಬರೀಬೇಕಾಗತ್ತೆ. ಸೊ ಇಲ್ಲಿ ಟೆಂಪರೇಚರ್ ಗ್ರೇಡಿಯಂಟ್ ಏನಿದೆ, ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಏನು ಕರಿತೀವಿ, ದಟ್ ಈಸ್ 6.5 ಡಿಗ್ರಿ ಸೆಲ್ಸಿಯಸ್ ಕಿಲೋಮೀಟರ್. ಸೊ ಆಸ್ ಹೈಟ್ ಆಲ್ಟಿಟ್ಯೂಡ್ ಇನ್ಕ್ರೀಸಸ್ ಟೆಂಪರೇಚರ್ ವಾಟ್ ಹ್ಯಾಪನ್ಸ್, ಇಟ್ ಡಿಕ್ರೀಸಸ್. ಸೊ ದಿಸ್ ಟ್ರೋಪೋಸ್ಫಿಯರ್ ಇಟ್ ಈಸ್ ಬೌಂಡೆಡ್ ಬೈ ಟ್ರೋಪೋಪಾಸ್. ಅಂದರೆ ಟ್ರೋಪೋಸ್ಫಿಯರ್ ಎಲ್ಲಿಗೆ ಎಂಡ್ ಆಗುತ್ತೆ ಅಂತಂದರೆ ಟ್ರೋಪೋಪಾಸ್ ಅಂತ ಇರುತ್ತೆ. ಸೊ ಅಲ್ಲಿಗೆ ಟ್ರೋಪೋಸ್ಫಿಯರ್ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟು ಟಾಕ್ ಅಬೌಟ್ ಸ್ಟ್ರಾಟೋಸ್ಫಿಯರ್. ಟ್ರೋಪೋಸ್ಫಿಯರ್ ಆದಮೇಲೆ ಏನಿದೆ, ಸ್ಟ್ರಾಟೋಸ್ಫಿಯರ್ ಇದೆ, ಅದ್ರ ಹೈಟ್ ಬಂದು 12 to 50 ಕಿಲೋಮೀಟರ್ಸ್. ಸೊ ಇಟ್ ಲೈಸ್ ಅಬೌವ್ ದ ಟ್ರೋಪೋಸ್ಫಿಯರ್. ಇಲ್ಲಿ ಏನಾಗುತ್ತೆ, ಟೆಂಪರೇಚರ್ ಇಟ್ ಇನ್ಕ್ರೀಸಸ್ ವಿತ್ ಆಲ್ಟಿಟ್ಯೂಡ್. ಸೊ ನಾವು ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರ್ ಡೈಗ್ರಾಮ್ ತೆಗಿಬೇಕಾದ್ರೆ NCERT ಒಂದು ಡೈಗ್ರಾಮ್ ಇದೆ ಈ ರೀತಿ. ಸೊ ಈ ಡೈಗ್ರಾಮಲ್ಲಿ ಏನಾಗುತ್ತೆ, ಫಸ್ಟು ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ ಟ್ರೋಪೋಸ್ಫಿಯರಲ್ಲಿ. ಸ್ಟ್ರಾಟೋಸ್ಫಿಯರಲ್ಲಿ ಏನಾಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಅಗೇನ್ ಮಿಸೋಸ್ಫಿಯರಲ್ಲಿ ಏನಾಗುತ್ತೆ, ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ. ಅಗೇನ್ ಥರ್ಮೋಸ್ಫಿಯರಲ್ಲಿ ಏನಾಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಡೈಗ್ರಾಮ್ ಏನಿದೆ ಆ ಡೈಗ್ರಾಮ್ನ ನಾವು ತೆಗಿಬೇಕು. ದಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಇನ್ ಸ್ಟ್ರಾಟೋಸ್ಫಿಯರ್ ವಾಟ್ ಹ್ಯಾಪನ್ಸ್, ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಓಜೋನ್. ಓಜೋನ್ ಇರುತ್ತೆ. ಸೊ that absorbs the UV radiation. So this layer it is relatively stable. So there are no weather phenomena. There are no weather phenomena in stratosphere. So that is very important. Then coming to the mesosphere. So it extends from 50 km to 80 km. So ಇಲ್ಲಿ ಏನಾಗುತ್ತೆ, temperature again it decreases with height. So as we can see here, it again decreases with the height. So this is ಇಲ್ಲಿ ಏನಾಗುತ್ತೆ mesosphere ಅಲ್ಲಿ ಅಂತಂದರೆ ಮಿಟಿಯೋರ್ಸ್ ಏನು ಬರುತ್ತೆ, ಸೊ ಔಟರ್ ಸ್ಪೇಸಿಂದ ಮಿಟಿಯೋರ್ಸ್ ಏನು ಬರುತ್ತೆ ಅದೇನಾಗುತ್ತೆ, ಬರ್ನ್ ಆಗುತ್ತೆ. ಇಲ್ಲಿ ಮಿಟಿಯೋರ್ಸ್ ಬರೋದೇನಾಗುತ್ತೆ, ಬರ್ನ್ ಆಗಿ ಹೋಗ್ಬಿಡುತ್ತೆ. ಸೊ ದೆನ್ ನೆಕ್ಸ್ಟ್ ವಿ ಹ್ಯಾವ್ ಥರ್ಮೋಸ್ಫಿಯರ್. ಥರ್ಮೋಸ್ಫಿಯರ್ ಇಟ್ ಎಕ್ಸ್ಟೆಂಡ್ ಫ್ರಮ್ 80 to 700 ಕಿಲೋಮೀಟರ್. ಸೊ ಇಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಇಟ್ ರೈಸಸ್ ಸಿಗ್ನಿಫಿಕೆಂಟ್ಲಿ. ಟೆಂಪ್ರೇಚರ್ ಏನಾಗುತ್ತೆ ವಿತ್ ಹೈಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಕಂಟೈನ್ಸ್ ಅಯೋನೋಸ್ಫಿಯರ್. ದಿಸ್ ಅಯೋನೋಸ್ಫಿಯರ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ವಾಟ್, ರೇಡಿಯೋ ಕಮ್ಯುನಿಕೇಶನ್. ಸೊ ರೇಡಿಯೋ ಸಿಗ್ನಲ್ಸ್ನ ಏನು ಸೆಂಡ್ ಮಾಡಿರ್ತೀವಲ್ಲ, ಸೊ ದೇ ಕಮ್ ಬ್ಯಾಕ್ ಟು ದ ಅರ್ತ್ by reflecting in the ionosphere. So that is the importance of thermosphere. So exosphere anta irutte, whatever it is there above 700 km outside, it is exosphere. Coming to the second part of the question, that is significance of stratosphere. Stratosphere significance ಏನು ಅಂತ ಕೇಳಿದ್ದಾರೆ. ಸೊ ಏನು ಸಿಗ್ನಿಫಿಕೆನ್ಸ್, ಫಸ್ಟ್ ಒನ್ ಓಜೋನ್ ಲೇಯರ್ ಇದೆ. ಸೊ ಈ ಓಜೋನ್ ಲೇಯರ್ ಏನು ಮಾಡುತ್ತೆ, ಇಟ್ ಅಬ್ಸಾರ್ಬ್ಸ್ 97 to 99% ಆಫ್ ದಿ ಹಾರ್ಮ್ಫುಲ್ UV ರೇಡಿಯೇಷನ್ ಎಮಿಟೆಡ್ ಬೈ ದಿ ಸನ್. ಸೊ ಇದರಿಂದ ಏನಾಗುತ್ತೆ, ದ ಲೈಫ್ ಆನ್ ದ ಅರ್ತ್ ಇಟ್ ಈಸ್ ಬೀಯಿಂಗ್ ಪ್ರೊಟೆಕ್ಟೆಡ್. ಇಲ್ಲ ಅಂತಂದರೆ ಏನಾಗುತ್ತೆ, UV ರೇ ಫಿಲ್ಟರ್ ಆಗಿಲ್ಲ ಅಂತಂದರೆ ದ ಡೈರೆಕ್ಟ್ ಇಂಪ್ಯಾಕ್ಟ್ ಆಫ್ ದಿ UV ಲೇಯರ್ ಆನ್ ದ ಲಿವಿಂಗ್ ಬೀಯಿಂಗ್ಸ್ ಇಟ್ ಈಸ್ ಅ ಥ್ರೆಟ್ ಟು ದ ಬಯೋಡೈವರ್ಸಿಟಿ, ರೈಟ್. ಸೊ ದೆನ್ ಕಮಿಂಗ್ ಟು ದ ಸೆಕೆಂಡ್ ಪಾಯಿಂಟ್, ಜೆಟ್ ಸ್ಟ್ರೀಮ್ ಪಾತ್ವೇ ಅಂತಂದ್ರೆ ಏನು, ಈ ಜೆಟ್ ಸ್ಟ್ರೀಮ್ ಅಂತ ಏನಿರುತ್ತೆ, ಸೊ ದ ವಿಂಡ್ಸ್ ದಟ್ ಆರ್ ಬ್ಲೋಯಿಂಗ್ ಅಟ್ ಹೈಯರ್ ಆಲ್ಟಿಟ್ಯೂಡ್ಸ್.
So they are in the stratosphere range. So they will be moving in the definite direction along the globe. So ಇದೇನು ಅರ್ಥ ಇರುತ್ತೆ, ಸೊ ಇದ್ರದ್ದು ಕಂಟಿನ್ಯೂಸ್ ಆಗಿ ಒಂದು ಡೆಫಿನೆಟ್ ಡೈರೆಕ್ಷನ್ ಅಲ್ಲಿ ಜೆಟ್ ಸ್ಟ್ರೀಮ್ ಬ್ಲೋ ಆಗ್ತಿರುತ್ತೆ. ಸೊ ಈ ಜೆಟ್ ಸ್ಟ್ರೀಮ್ನ ಯೂಸ್ ಮಾಡಿಕೊಂಡು ಫ್ಲೈಟ್ ಪೈಲಟ್ಸ್ ಏನಿರ್ತಾರೆ, ದೇ ಯೂಸ್ ದ್ಯಾಟ್ ಟು ಸೇವ್ ದ ಫ್ಯೂಯಲ್. ಸೊ ಏನಾಗ್ತಿರುತ್ತೆ, ಇವಾಗ ಈ ಡೈರೆಕ್ಷನಲ್ಲಿ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡ್ರೆ, ಸೊ ಇಲ್ಲೇನು ಜೆಟ್ ಸ್ಟ್ರೀಮ್ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಿರುತ್ತೆ. ಸೊ ದೇ ವಿಲ್ ಕಮ್ ಟು ದ ಸ್ಟ್ರಾಟೋಸ್ಫಿಯರ್ ಆ್ಯಂಡ್ ದೇ ವಿಲ್ ಯೂಸ್ this direction of wind speed or that jet stream for their flight. Then coming to the third point, climatic influence. So ಯಾವ ರೀತಿ ಆಗುತ್ತೆ, ವೋಲ್ಕ್ಯಾನಿಕ್ ಎರಪ್ಷನ್ಸ್. ಸೊ ಏನಾಗುತ್ತೆ, ವೋಲ್ಕ್ಯಾನಿಕ್ ಎರಪ್ಷನ್ ಆದಮೇಲೆ ವೋಲ್ಕ್ಯಾನೋ ಇಂದ ಎರೋಸಲ್ಸ್ ಏನಾಗುತ್ತೆ, ಇಂಜೆಕ್ಟ್ ಆಗುತ್ತೆ. ಸೊ ವೆನ್ ದೇ ಇಂಜೆಕ್ಟೆಡ್ ಇನ್ ಟು ದ ಸ್ಟ್ರಾಟೋಸ್ಫಿಯರ್, ದೇ ವಿಲ್ ಇಂಪ್ಯಾಕ್ಟ್ ದಿ ಗ್ಲೋಬಲ್ ಟೆಂಪ್ರೇಚರ್ಸ್, ಬಿ ಇಟ್ ಕೂಲಿಂಗ್ ಆಫ್ ದ ಅರ್ತ್. ಸೊ ಆ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ದೆನ್ ಕಮಿಂಗ್ ಟು ದಿ ಫೋರ್ತ್ ಪಾಯಿಂಟ್, ರೋಲ್ ಇನ್ ರೇಡಿಯೇಟಿವ್ ಬ್ಯಾಲೆನ್ಸ್. ಸೊ ರೇಡಿಯೇಟಿವ್ ಬ್ಯಾಲೆನ್ಸ್ ಅಂತಂದರೆ, ಸೊ ಸ್ಟ್ರಾಟೋಸ್ಫಿಯರಲ್ಲಿ ಇರ್ತಕ್ಕಂಥ ಗ್ಯಾಸಸ್ ಏನು ಮಾಡುತ್ತೆ, ದೇ ಇನ್ಫ್ಲುಯೆನ್ಸ್ ದಿ ಅರ್ತ್ ರೇಡಿಯೇಷನ್ ಬಜೆಟ್. ಸೊ ದೇರ್ ಬೈ ದೇ ಅಫೆಕ್ಟ್ ದಿ ಲಾಂಗ್ ಟರ್ಮ್ ಕ್ಲೈಮೆಟಿಕ್ ಪ್ಯಾಟರ್ನ್ಸ್. ಸೊ ಕನ್ಕ್ಲೂಷನಲ್ಲಿ ಏನು ಬರೀಬೇಕು, ಸ್ಟಡಿ ಆಫ್ ಅಟ್ಮಾಸ್ಫಿಯರ್ ಆರ್ ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರ್ ಆ್ಯಂಡ್ ಆಲ್ಸೋ ಪರ್ಟಿಕ್ಯುಲರ್ಲಿ ದಿ ಸ್ಟಡಿ ಆಫ್ ಸ್ಟ್ರಾಟೋಸ್ಫಿಯರ್, ಇಟ್ ಹೆಲ್ಪ್ಸ್ ಇನ್ ವೆದರ್ ಫೋರ್ಕಾಸ್ಟಿಂಗ್, ಕ್ಲೈಮೇಟ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್. ಸೊ ಈ ರೀತಿ ನಾವು ಕನ್ಕ್ಲೂಡ್ ಮಾಡಬೇಕು. In this video, we have discussed day 28 question and answer approach discussion. The topic for day 29 is solar radiation and heat balance. Thank you for watching. See you in the next video. Till then, happy answer writing.